ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಪಂಚವಾರ್ಷಿಕ ಯೋಜನೆ ಅಂದರೆ 5 ಇಯರ್ ಪ್ಲ್ಯಾನ್ಸ್ಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವ ವಿಧಾನಗಳು. ಫಸ್ಟ್ ಏನಂದ್ರೆ ಪಂಚವಾರ್ಷಿಕ ಯೋಜನೆ ಎಲ್ಲಿ ಚಾಲೂ ಆಯಿತು ಅಂತ ಕೇಳ್ತಾರೆ. ಅಂದ್ರೆ ಮೊಟ್ಟ ಮೊದಲಿಗೆ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗಿರುವುದು USSR. USSR ಅಂದರೆ ಏನು ಅಂದರೆ ರಷ್ಯಾ ದೇಶದಲ್ಲಿ ಸ್ಟಾರ್ಟ್ ಆಯಿತು. ಅಂದರೆ ಪ್ರಪಂಚದಲ್ಲಿ ಮೊದಲಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಅಳವಡಿಸಿಕೊಂಡ ದೇಶ ಯಾವುದಂದ್ರೆ USSR. ಅಲ್ಲಿಯ ಅಧ್ಯಕ್ಷ ಯಾರಿದ್ರು? ಸ್ಟಾಲಿನ್ನ. ಎಷ್ಟರದಾಗ ಅಳವಡಿಸಿಕೊಂಡ್ರು ಅಂತ ಕೇಳ್ತಾರೆ? 1928ರಲ್ಲಿ. ಯಾರಿದ್ರು ಅಂತ ಕೇಳಿದ್ರೆ ಸ್ಟಾಲಿನ್ನ. ಇದು ಏನದಂದ್ರೆ ಗೊತ್ತಿದ್ದ ಬಳಕನೇ ಮುಂದಿಂದು ನಮಗೆ ಪ್ರಾರಂಭ ಆಗ್ತದೆ ಅಂದಂಗೆ. ಮೊಟ್ಟ ಮೊದಲಿಗೆ ಪಂಚವಾರ್ಷಿಕ ಯೋಜನೆ ಅಳವಡಿಸಿಕೊಂಡ ದೇಶ USSR. ವರ್ಷ 1928. ಅಧ್ಯಕ್ಷ ಸ್ಟಾಲಿನ್. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ನೆನಪು ಬರಬೇಕು ಈ ಪಂಚವಾರ್ಷಿಕ ಯೋಜನೆ ಎಂದಕ್ರ. ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಅಲ್ಲಿ ಜನನ. ಹಾಗಾಗಿ ಯಾವ ಜಿಲ್ಲೆಗೆ ಇತ್ತೀಚೆಗೆ ವಿಶ್ವೇಶ್ವರಯ್ಯ ಜಿಲ್ಲೆ ಎಂದು ನಾಮಕರಣ ಮಾಡಲು ಒತ್ತಾಯಪಡಿಸಲಾಗುತ್ತಿದೆ ಅಂತ ಕೇಳ್ತಾರೆ? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಲ್ಲಿಯ ಜನತೆ, ಸ್ಥಳೀಯ ಜನತೆ ಏನಂದ್ರೆ ಎಂ ವಿಶ್ವೇಶ್ವರಯ್ಯನವರ ಹೆಸರನ್ನು ನಾಮಕರಣ ಮಾಡುವಂತೆ ಒತ್ತಾಯಪಡಿಸುತ್ತಿದ್ದಾರೆ. ಹಾಗಾದರೆ ವಿಶ್ವೇಶ್ವರಯ್ಯನವರು ಏನದಂದ್ರೆ 1912ರಿಂದ 18ರವರೆಗೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯೊಳಗೆ ದಿವಾನರಾಗಿದ್ದರು. ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದರು. ಮೈಸೂರಿನ ದಿವಾನರಾಗಿ ವಿಶ್ವೇಶ್ವರಯ್ಯ ಕಾರ್ಯನಿರ್ವಹಿಸಿದ ಕಾಲಾವಧಿ 1912ರಿಂದ 18. 1918ರಲ್ಲಿ ಏನದಂದ್ರೆ ಜಸ್ಟಿಸ್ ಮಿಲ್ಲರ್ ಆಯೋಗ ಅಂತೇಳಿ ನೇಮಕ ಮಾಡ್ತಾರೆ. ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆ ಮಿಲ್ಲರ್ ಆಯೋಗದ ವರದಿಯಿಂದಾಗಿ ವಿಶ್ವೇಶ್ವರಯ್ಯ ರಾಜೀನಾಮೆ ಕೊಡಬೇಕಾಯಿತು. ಕಾರಣ ಇಷ್ಟೇ, ಮಿಲ್ಲರ್ ಆಯೋಗ ಎನ್ನುವುದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಮೀಸಲಾತಿಯ ಕುರಿತು ನೇಮಕಗೊಂಡ ಆಯೋಗ. ಹಾಗಾಗಿ ಅವರು ಏನಂದ್ರೆ ಆ ಮೀಸಲಾತಿ ವಿಚಾರದ ಭಿನ್ನಾಭಿಪ್ರಾಯಗಳಿಂದಾಗಿ ಮಿಲ್ಲರ್ ಆಯೋಗದ ವರದಿಯಿಂದಾಗಿ ಏನಂದ್ರೆ ಅವರು ತಮ್ಮ ದಿವಾನ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಯಿತು. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಏನದಂದ್ರೆ ಹಿಂದುಳಿದ ವರ್ಗಗಳ ಕುರಿತು ಅಧ್ಯಯನ ನಡೆಸಿದ ಆಯೋಗ ಯಾವುದಂದ್ರೆ ಕಾಕಾ ಸಾಹೇಬ್ ಕಾಲೇಕರ್ ಆಯೋಗ. ಅವರು ಗುಜರಾತ್ ರಾಜ್ಯದವರಾಗಿದ್ದರು. ಕಾಕಾ ಸಾಹೇಬ್ ಕಾಲೇಕರ್ ಅಂದ್ರೆ ಮಿಲ್ಲರ್ ಆಯೋಗ ಎನ್ನುವುದರ ನೇಮಕಾತಿ ಯಾವಾಗ ಆಗ್ಯದಂದ್ರೆ 1918 ಅಂತೇಳಿ ಹೇಳಬೇಕು. ವಿಶ್ವೇಶ್ವರಯ್ಯನವರು 1934ರಲ್ಲಿ ಒಂದು ಏನಂದ್ರೆ ಪುಸ್ತಕ ಬರೀತಾರೆ, ಎ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಭಾಳ ಚಂದ ಗೊತ್ತಿರಬೇಕು ಈ ಪುಸ್ತಕ. ಎ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತೇಳಿ ಪುಸ್ತಕ ಬರೆದವರು ಯಾರು ಅಂತ ಕೇಳ್ತಾರೆ? ಎಂ ವಿಶ್ವೇಶ್ವರಯ್ಯನವರು. ಭಾರತದ ಯೋಜಿತ ಅರ್ಥವ್ಯವಸ್ಥೆ ಅಂತೇಳಿ ಬರೀತಾರೆ. ಹಾಗಾದರೆ ಇವರನ್ನು ಭಾರತದ ಯೋಜಿತ ಅರ್ಥವ್ಯವಸ್ಥೆಯ ಪಿತಾಮಹ, ಫಾದರ್ ಆಫ್ ಪ್ಲ್ಯಾನಿಂಗ್ ಎಕನಾಮಿ ಇನ್ ಇಂಡಿಯಾ, ಅಥವಾ ಭಾರತದ ಯೋಜಿತ ಅರ್ಥವ್ಯವಸ್ಥೆಯ ಪಿತಾಮಹ ಅಂದರೆ ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಎಷ್ಟರದಾಗ ಆ ಪುಸ್ತಕ ಬರೆದಾರ ಸ್ಪಷ್ಟವಾಗಿ ಇಯರ್ ಗೊತ್ತಿರಬೇಕು, 1934. ಇವರದು ಒಂದು ಪ್ರಮುಖವಾದ ಘೋಷಣೆಯಾದ ಇಂಡಸ್ಟ್ರಿಯಲೈಜೇಷನ್ ಅದರ್ವೈಸ್ ಪೆರಿಶ್, ಕೈಗಾರೀಕರಣ ಇಲ್ಲವೇ ವಿನಾಶ ಎಂದು ಹೇಳಿಕೆ ಕೊಟ್ಟರ. ಕೈಗಾರೀಕರಣ ಇಲ್ಲವೇ ವಿನಾಶ ಅಂಥೇಳಿ ವಿನಾಶ ಎಂಬ ಹೇಳಿಕೆ ಕೊಟ್ಟರ. ಏನೋ ಒಂದು ಇವ್ರದ್ದು ಭಾಳ ಸ್ಪಷ್ಟವಾಗಿ ನಮಗೇನೋ ಒಂದು ಘಟನೆ ಗೊತ್ತಿರಬೇಕು. ಭಾಳಷ್ಟು ಪುಸ್ತಕಗಳಲ್ಲಿ ಅದರ ವಿವರಣೆ ಇಲ್ಲ. ಆದ್ರೆ ಅದನ್ನು ಏನಂದ್ರೆ ಗ್ಯಾಜೆಟಿಯರ್ ಪುಸ್ತಕದಾಗ ನಮೂದನೆ ಆಗಿದೆ. ಈ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂಥೇಳಿ ಬರ್ತದೆ. ಏನು ಅಂದರೆ ಬೆಂಗಳೂರಿನಲ್ಲಿ ನಡೆದಿರುವ ಗಣೇಶ ಉತ್ಸವದ ಗಣಪತಿಯ ಗಲಾಟೆಯ ತನಿಖೆ ನಡೆಸಿದ ಆಯೋಗ ಯಾವುದು ಅಂದರೆ ವಿಶ್ವೇಶ್ವರಯ್ಯ ಆಯೋಗ. ಅದಕ್ಕೊಂದು ದೊಡ್ಡದಾದ ಸ್ಟೋರಿ ಅದ, ಬಟ್ ನಮಗೆ ಇಷ್ಟರೇ ಗೊತ್ತಿರಬೇಕು. ಬೆಂಗಳೂರಿನಲ್ಲಿ ನಡೆದಿರುವ ಗಣಪತಿಯ ಗಲಾಟೆ ಅಥವಾ ಗಣೇಶ ಉತ್ಸವದ ಗಲಾಟೆಯ ಕುರಿತು ಅಧ್ಯಯನ ನಡೆಸಿದ ಆಯೋಗ ಯಾವುದು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಆ ಗಣಪತಿ ಗಲಾಟೆ ಮೋಸ್ಟ್ಲಿ 1938 ಇಯರ್ದಾಗ ನಡೆದಿರ್ತದೆ ಬೆಂಗಳೂರಿನ ಪ್ರದೇಶದೊಳಗೆ. ಇನ್ನು ಹಿಂದೂ ಮುಸ್ಲಿಮ್ಸ್ ಚಳುವಳಿ ಆಗಿರ್ತದೆ ಅದರದಿಂದ. ಏನೋ ಒಂದು ವಿಶ್ವೇಶ್ವರಯ್ಯನವರು 1954ರಲ್ಲಿ 55ರಲ್ಲಿ ಇವರಿಗೆ ಭಾರತ ರತ್ನ ನೀಡಲಾಗಿದೆ. 1955 ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಎನಿಸಿಕೊಂಡಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು. ಇನ್ನು ಏನಂದ್ರೆ ಇವ್ರದ್ದು ಆದ ಬಳಿಕ ನೆಕ್ಸ್ಟ್ ನಮಗೇನು ಗೊತ್ತಿರಬೇಕು ಅಂದ್ರೆ 1931 ಕರಾಚಿ ಕಾಂಗ್ರೆಸ್ ಅಧಿವೇಶನ ಗೊತ್ತಿರಬೇಕು.
1931 ಕರಾಚಿ ಕಾಂಗ್ರೆಸ್ ಅಧಿವೇಶನ. ಇದರ ಬಗ್ಗೆ ಏನು ಗೊತ್ತಿರಬೇಕು ಅಂದ್ರೆ, ಫಸ್ಟ್ ಅಧ್ಯಕ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತೀವಿ ಅಥವಾ ಭಾರತದ ಬಿಸ್ಮಾರ್ಕ್ ಅಂತೇಳಿನೂ ಕರೀತಾರೆ. ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 2 ಘೋಷಣೆ ಕೊಟ್ಟರು. ಒಂದು ಎಕನಾಮಿಕ್ ರಿಫಾರ್ಮ್ಸ್, ಎರಡನೆಯದ್ದು ಏನಂದ್ರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಹಾಗಾಗಿ ಏನದಂದ್ರೆ ಆರ್ಥಿಕ ಸುಧಾರಣೆಗಳನ್ನು ಘೋಷಣೆ ಮಾಡ್ತಾರೆ. ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. ಆರ್ಥಿಕ ಸುಧಾರಣೆ ಒಂದು ಯಾವುದಂದ್ರೆ ಮೂಲಭೂತ ಹಕ್ಕುಗಳು. ಯಾವ ಅಧಿವೇಶನ? ಕರಾಚಿ ಕಾಂಗ್ರೆಸ್ ಅಧಿವೇಶನದಾಗ ಡಿಕ್ಲರೇಷನ್ ತೋತಾರೆ ಇದು. ಇನ್ನು 1936 ಈ ಅಧಿವೇಶನನೂ ಗೊತ್ತಿರಬೇಕು. ಇದಕ್ಕೆ ಫೈಜಾಪುರ ಅಧಿವೇಶನ ಅಂತೇಳಿ ನಡೀತದೆ. ಫೈಜಾಪುರ ಈಗಿನ ಯಾವ ರಾಜ್ಯದಲ್ಲಿ ಅದ? ಉತ್ತರ ಪ್ರದೇಶ. ಅಧ್ಯಕ್ಷತೆ ಯಾರು ಅಂದರೆ ಜೆ ನೆಹರು ಆದರು. ಹಳ್ಳಿಯಲ್ಲಿ ನಡೆದ ಮೊದಲ ಕಾಂಗ್ರೆಸ್ ಅಧಿವೇಶನ ಫೈಜಾಪುರದಲ್ಲಿ ನೆಹರು ಅವರು ಅಜ್ರೇರಿಯನ್ ರಿಫಾರ್ಮ್ಸ್, ರೈತರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸುವುದಾಗಿ ಘೋಷಣೆ ಮಾಡಿದ್ರು. ಹಾಗಾಗಿ ಇಲ್ಲಿನೂ ವರ್ಡ್ ಏನು ಯೂಸ್ ಆಯಿತು ಅಂದ್ರೆ ರೈತರ ಆರ್ಥಿಕ ಸುಧಾರಣೆ ಅಂತ ಅನ್ನೋದು ವರ್ಡ್ ಯೂಸ್ ಆಯಿತು. 1938 ತ್ರಿಪುರಿ ಕಾಂಗ್ರೆಸ್ ಅಧಿವೇಶನ. ಈ ತ್ರಿಪುರಿ ಕಾಂಗ್ರೆಸ್ ಅಂದ್ರೆ, ತ್ರಿಪುರಿ ಎಂದರೆ ಮಧ್ಯಪ್ರದೇಶದಲ್ಲಿರುವ ಒಂದು ಸ್ಥಳ. ಅದು ತ್ರಿಪುರ ರಾಜ್ಯ ಬೇರೆ, ತ್ರಿಪುರಿ ಬೇರೆ. ಸುಭಾಷ್ ಚಂದ್ರ ಬೋಸ್ ಅವರು ಏನದಂದ್ರೆ ಇದರ ಅಧ್ಯಕ್ಷತೆ ವಹಿಸಿದ್ರು. ಈ ಅಧಿವೇಶನದ್ದು ಒಂದು ಸ್ವಲ್ಪ ಇತಿಹಾಸದೊಳಗೆ ವಿಶೇಷತೆ ಏನದಂದ್ರೆ, 1938ಕ್ಕೆ ಈ ಕಡೆ ಸುಭಾಷ್ ಚಂದ್ರ ಬೋಸ್ ಇರ್ತಾರೆ, ಈ ಕಡೆ ಪಟ್ಟಾಭಿ ಸೀತಾರಾಮಯ್ಯ ಇಬ್ಬರು ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಏನಂದ್ರೆ ಆ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದಾಗ ಗಾಂಧೀಜಿಯ ಬೆಂಬಲಿಗರಾಗಿದ್ದವರು ಯಾರು ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಪಕ್ಷ ಕಾಂಗ್ರೆಸ್ ಒಂದೇ, ಅಧ್ಯಕ್ಷಕ್ಕಾಗಿ ಇಬ್ಬರು ಸ್ಪರ್ಧೆ ಮಾಡಕತ್ತಿದ್ರು. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನಂದ್ರೆ ನೆಹರು ಮತ್ತು ಕಮ್ಯುನಿಸ್ಟ್ ಪಕ್ಷದ ಬೆಂಬಲಗಳಿದ್ದು, ಈ ಕಡೆ ಪಟ್ಟಾಭಿ ಸೀತಾರಾಮಯ್ಯ ಗಾಂಧೀಜಿ ಅವರ ಬೆಂಬಲ ಇತ್ತು. ಆದರೂ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಸೋಲ್ತಾರ. ಆವಾಗ ಗಾಂಧೀಜಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬರ್ತದೆ, ಪಟ್ಟಾಭಿ ಸೀತಾರಾಮಯ್ಯನ ಸೋಲು ನನ್ನ ಸೋಲಾಗಿದೆ ಅಂಥೇಳಿ. ಈ ಕೊಟೇಶನ್ ಭಾಳ ಇಂಪಾರ್ಟೆಂಟ್. ಯಾವಾಗ ಅಂದ್ರೆ 1938 ಸುಭಾಷ್ ಚಂದ್ರ ಬೋಸ್ ಅವರು 1938 ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದ ಬಳಿಕ 1938 ಇವರು ಭಾರತಕ್ಕಾಗಿ ಒಂದು ರಾಷ್ಟ್ರೀಯ ಯೋಜನಾ ಸಮಿತಿ ರಚನೆ ಮಾಡ್ತಾರೆ. ರಾಷ್ಟ್ರೀಯ ಯೋಜನಾ ಸಮಿತಿಗೆ ಮೊದಲು ಪ್ರಾರಂಭದಲ್ಲಿ ವಿಶ್ವೇಶ್ವರಯ್ಯನವರಿಗೆ ಅಧ್ಯಕ್ಷ ಮಾಡುವ ಎಲ್ಲ ಬಯಕೆಗಳನ್ನು ಹೊಂದಿರ್ತಾರೆ. ಕಾರಣಾಂತರದಿಂದ ಅವರನ್ನು ರದ್ದುಪಡಿಸಿ ಸುಭಾಷ್ ಚಂದ್ರ ಬೋಸ್ ಆಗ್ತಾರೆ. ರಾಷ್ಟ್ರೀಯ ಯೋಜನಾ ಸಮಿತಿ ಯಾವಾಗ ರಚನೆಯಾಯಿತು ಅಂತ ಕೇಳ್ತಾರೆ. FDA ಎಕ್ಸಾಮ್ಗೆ ಇದರದ ಅಧ್ಯಕ್ಷ ಯಾರಾಗಿದ್ದಾರೆ ಅಂತ ಕೇಳ್ಯಾರ. 1938 ರಾಷ್ಟ್ರೀಯ ಯೋಜನಾ ಸಮಿತಿ, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಅಂತೇಳಿ ಆಗ್ತದ. ಜೆ ನೆಹರು ಅಧ್ಯಕ್ಷರಾದರು. ಆ್ಯಕ್ಚುಲಿ ಯಾರಾಗಬೇಕಾಗಿತ್ತು ಅಂದ್ರೆ ವಿಶ್ವೇಶ್ವರಯ್ಯನವರು. ಸ್ವಲ್ಪ ದಿನ ಆಗಿ ರಾಜೀನಾಮೆ ಕೊಟ್ಟರು. ಕಾರಣಾಂತರಗಳು ಇರ್ತವೆ ರಾಜಕೀಯವಾಗಿ. 1938 ಆದ ಬಳಿಕ ನೆಕ್ಸ್ಟ್ ಬರೋದೇ ಏನಂದ್ರೆ ಪ್ರಮುಖ ಯೋಜನೆಗಳಲ್ಲಿ ಯಾವುದು ಅಂದ್ರೆ ಬಾಂಬೆ ಯೋಜನೆ ಅಂತೇಳಿ ಬರ್ತದೆ. ಈ ಬಾಂಬೆ ಯೋಜನೆಯ ವಿಶೇಷತೆ ಏನಂತೀವಿ ಅಂದ್ರೆ ನಾವು ಬಾಂಬೆ ಪ್ಲ್ಯಾನ್ ಅಂತೇಳಿ ಕರಿತೇವೆ ನಾವು. ಬಾಂಬೆ ಯೋಜನೆಯ ವಿಶೇಷತೆ ಅಂದ್ರೆ 8 ಜನ ಭಾರತದ ಶ್ರೀಮಂತ ಕೈಗಾರಿಕೋದ್ಯಮಗಳು ಕೂಡಿ ರಚನೆ ಮಾಡಿದ್ರು. 1944 ಬಾಂಬೆ ಯೋಜನೆ ರಚನೆ ಆಯಿತು. ಎಷ್ಟು ಜನ ಕೈಗಾರಿಕೋದ್ಯಮಿಗಳು ಅಂದ್ರೆ 8 ಜನ. ಇಯರ್ನೂ ಗೊತ್ತಿರಬೇಕು. 8 ಜನ ಕೈಗಾರಿಕೋದ್ಯಮಿಗಳು ರಚನೆ ಮಾಡಿದ ಯೋಜನೆ ಯಾವುದನ್ನು? ಬಾಂಬೆ ಪ್ಲ್ಯಾನ್. ಬಾಂಬೆ ಪ್ಲ್ಯಾನ ಅಥವಾ ಏನಂದರೆ ಈ ಯೋಜನೆ ಎನ್ನುವುದು ಸುಮಾರು 15 ವರ್ಷಗಳ ಕಾಲ ಅವಕಾಶಕ್ಕಿರುತ್ತು. ಅಂದರೆ ಅಷ್ಟು ದಿನದಾಗ ನಾವು ದೇಶದ ತಲಾ ಆದಾಯ ಡಬಲ್ ಮಾಡ್ತೀವಿ ಅಂತೇಳಿ ಇವರೊಂದು ಪ್ಲ್ಯಾನ್ ಕೊಟ್ಟರು. ಬಾಂಬೆ ಯೋಜನೆಯ ರಚನೆಯ ನಂತರ ಗಾಂಧಿ ಯೋಜನೆ ಅಂತೇಳಿ ಬರ್ತದೆ. ಗಾಂಧಿ ಯೋಜನೆ 1934 SN ಅಗರ್ವಾಲ. ಈ ಗಾಂಧಿ ಯೋಜನೆ ಯಾವಾಗ ರಚನೆಯಾಯಿತು ಅಂದ್ರೆ 1944 ಯೋಜನೆ SN ಅಗರ್ವಾಲ. ಈ SN ಅಗರ್ವಾಲ ಈ ಯೋಜನೆ ರಚನೆ ಮಾಡ್ತಾರಲ್ಲ, ಇದರ ವಿಶೇಷತೆ ಏನು ಅಂದ್ರೆ ಗಾಂಧೀಜಿಯವರ ಕಲ್ಪನೆ ಗುಡಿ ಕೈಗಾರಿಕೆಗಳು. ಹಳ್ಳಿ ಉದ್ಧಾರ ಆದರೆ ದಿಲ್ಲು ಉದ್ಧಾರ ಆಗ್ತದೆ.
ಅಂದರೆ ಇದರ ಅರ್ಥ ಹಳ್ಳಿ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆದ್ರೆ ತಾನೇ ದೆಹಲಿ ಅಭಿವೃದ್ಧಿ ಆಗ್ತದೆ ನಂಗೆ. ಅಂದ್ರೆ ಗಾಂಧೀಜಿಯವರದು ಗುಡಿ ಕೈಗಾರಿಕೆ, ಕಾಟೇಜ್ ಇಂಡಸ್ಟ್ರಿ ಅಂತೀವಿ ನಾವು. ಅಂದ್ರೆ ಈ ಅಗರ್ವಾಲ ಎನ್ನುವರು ಗಾಂಧಿ ಯೋಜನೆದೊಳಗೆ ಎದಕ್ಕೆ ಆದ್ಯತೆ ಕೊಟ್ಟಿದ್ರು ಅಂದ್ರೆ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ದೇಶವನ್ನು ಶ್ರೀಮಂತ ಮಾಡೋದು. ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದರು ಅಂದಂಗ. ಒಂದು ಬಾಂಬೆ ಯೋಜನೆ 1944 ಆಯಿತು, ಗಾಂಧಿ ಯೋಜನೆ 1944, ಎಸ್.ಎನ್. ಅಗರ್ವಾಲ ಗುಡಿ ಕೈಗಾರಿಕೆಗಳು. ಇನ್ನು ಜನತಾ ಯೋಜನೆ ಅಂತ ಹೇಳಿ ಬರ್ತದೆ. ಈ ಜನತಾ ಯೋಜನೆಯ ವಿಶೇಷತೆ ಏನು ಅಂದ್ರೆ ಎಮ್.ಎನ್. ರಾಯ್ ರಚನೆ ಮಾಡ್ತಾರೆ ಜನತಾ ಯೋಜನೆ. ಈ ಎಮ್.ಎನ್. ರಾಯ್ ಯಾರು ಅಂದ್ರೆ ಮೂಲತಃ ಕಮ್ಯುನಿಸ್ಟ್ ತತ್ವದ ಸಿದ್ಧಾಂತ ಹೊಂದಿದವರು. ಇವರದು ವ್ಯಾನ್ಗಾರ್ಡ್ ಎಂಬ ಪತ್ರಿಕೆನೂ ಅದ. ಇದು ಭಾಳ UPSC ಕೇಳ್ಯಾರ ನೋಡಿ. ವ್ಯಾನ್ಗಾರ್ಡ್ ಪತ್ರಿಕೆಯ ಸಂಪಾದಕರು ಯಾರು ಅಂದ್ರೆ ಎಮ್.ಎನ್. ರಾಯ್. ಎಮ್.ಎನ್. ರಾಯ್ ಅವರು ಏನಂದ್ರೆ ಜನತಾ ಯೋಜನೆಯನ್ನು ಯಾವಾಗ ರೂಪಿಸ್ತಾರಂದ್ರೆ 1945ರಲ್ಲಿ ಜನತಾ ಯೋಜನೆಯನ್ನು ರೂಪಿಸ್ತಾರೆ. ಇದು ಆದ ಬಳಿಕ ಜನತಾ ಯೋಜನೆಯ ನಂತರ ಸರ್ವೋದಯ ಯೋಜನೆ ಅಂತ ಹೇಳಿ ಬರ್ತದೆ. ಈ ಸರ್ವೋದಯ ಯೋಜನೆ ಏನದಂದ್ರೆ ಯಾವಾಗ ರಚನೆ ಆಗ್ತದ ಅಂತ ಕೇಳ್ತಾರೆ. ಸರ್ವೋದಯ ಯೋಜನೆ ಎನ್ನುವುದು 1950. ಯಾರು ರಚನೆ ಮಾಡಿದ್ರು, ಈ ಯೋಜನೆ ಸಿದ್ಧಪಡಿಸಿದ್ದು ಅಂತ ಕೇಳಿದ್ರಂದ್ರೆ ಜಯಪ್ರಕಾಶ್ ನಾರಾಯಣ್. SSC ಕ್ವಶನ್. JP ನಾರಾಯಣ ಅಂತೇಳಿ ಬರ್ತಾರೆ. ಇವರು ಆಚಾರ್ಯ ವಿನೋಬಾ ಭಾವೆ ಅವರ ಶಿಷ್ಯರು. ಅವರ ಆದರ್ಶಗಳಿಂದ ರಾಜಕೀಯದಲ್ಲಿ ಪ್ರವೇಶ ಮಾಡಿದವರು. ಸರ್ವೋದಯ ಯೋಜನೆಯ ರೂವಾರಿ ಯಾರು ಅಂದರೆ ಜಯಪ್ರಕಾಶ್ ನಾರಾಯಣ 1950ರಲ್ಲಿ. ಇದು ಆದ ಬಳಿಕ ಏನದಂದ್ರೆ ನಮ್ಮಲ್ಲಿ ಪಂಚವಾರ್ಷಿಕ ಯೋಜನೆಗಳಂತೂ ಡೆವಲಪ್ಮೆಂಟ್ಸ್ ಹಾಕೋತ ಬಂದು. ಆದರೆ ಪಂಚವಾರ್ಷಿಕ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಇವು 3 ವರ್ಡ್, 2 ಟರ್ಮ್ಗಳು ಗೊತ್ತಿರಲಿ. ಭಾರತದಲ್ಲಿ ಯೋಜನಾ ಆಯೋಗ, ಪ್ಲ್ಯಾನಿಂಗ್ ಕಮಿಷನ್ ಅಂಥೇಳಿ ಅದ. ಯೋಜನಾ ಆಯೋಗ ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಸಂವಿಧಾನೇತರ ಸಂಸ್ಥೆಯಾಗಿದೆ. ಇದು ಸಲಹಾತ್ಮಕ ಸಂಸ್ಥೆಯಾಗಿದೆ. ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳ್ತಾರೆ 1950. ಇದು ನಮಗೆ ಇಯರ್ ಗೊತ್ತಿರಬೇಕು. ಯೋಜನಾ ಆಯೋಗ ಸ್ಥಾಪನೆಯಾದ ಬಳಿಕ ನೆಕ್ಸ್ಟ್ ಯಾವುದು ಬರ್ತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಇವತ್ತರ ಸಂಪೂರ್ಣ ವಿವರಣೆ ಮತ್ತೊಮ್ಮೆ ಓದ್ಬೋದು, ಬಟ್ ನಮಗೆ ಈ ಪಂಚವಾರ್ಷಿಕ ಯೋಜನೆ ಆದ್ಯತೆ ಬೇಕು. ಯೋಜನಾ ಆಯೋಗಕ್ಕೆ ಪ್ರಧಾನಮಂತ್ರಿನೇ ಯಾವಾಗಲೂ ಏನಂದ್ರೆ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೊಬ್ಬರು ಉಪ ಅಧ್ಯಕ್ಷ ಇದ್ದವರು ಯಾರು ಅಂದ್ರೆ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ. ಯೋಜನಾ ಆಯೋಗದ ಸ್ಥಾಪಕರು ಯಾರು ಅಂದರೆ ಜೆ ನೆಹರು ಅವರು. ಹಾಗಾದರೆ ಎಲ್ಲಿ ಕೇಂದ್ರ ಸ್ಥಳ ಅಂದರೆ ದೆಹಲಿ. ಯೋಜನಾ ಆಯೋಗದ ಚೇರ್ಮನ್ನರು ಯಾರಿರ್ತಿದ್ರು ಅಂದ್ರೆ ಪ್ರಧಾನಮಂತ್ರಿ. ಇದರ ಉಪ ಚೇರ್ಮನ್ನನ್ನು ನೇಮಕ ಮಾಡ್ತಾಯಿದ್ರು. ಮೊದಲ ಉಪ ಚೇರ್ಮನ್ ಯಾರು ಅಂದ್ರೆ ಗುಲ್ಜರಿಲಾಲ್ ನಂದಾ. ಗುಲ್ಜರಿಲಾಲ್ ನಂದಾ ಅಂಥೇಳಿ ಬರ್ತಾರೆ ಇವರು. ಹಾಗಾದರೆ ಇವರಿಗೆ ಯಾವ ಸ್ಥಾನಮಾನ ಅಂದರೆ ಕ್ಯಾಬಿನೆಟ್ ಸಚಿವನ ಸ್ಥಾನಮಾನ ಇರ್ತದೆ. ಕ್ಯಾಬಿನೆಟ್ ಸಚಿವನ ಸ್ಥಾನಮಾನ. ಈ ಯೋಜನಾ ಆಯೋಗದ ಉಪಾಧ್ಯಕ್ಷತೆ ವಹಿಸಿದ ಏಕೈಕ ಕನ್ನಡಿಗ ರಾಮಕೃಷ್ಣ ಹೆಗಡೆ ಅವರು. ಅವರು ಕರ್ನಾಟಕಕ್ಕೆ ಮುಖ್ಯಮಂತ್ರಿನೂ ಇದ್ದರು ಮೊದಲು. ರಾಮಕೃಷ್ಣ ಹೆಗಡೆ ಕೇಂದ್ರದಲ್ಲಿ ಯೋಜನಾ ಆಯೋಗದ ಉಪ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸ್ಯಾರ. ಹಾಗಾಗಿ ಏನದಂದ್ರೆ ಯೋಜನಾ ಆಯೋಗದ ಮೊದಲ ಚೇರ್ಮನ್ನರು ಯಾರು? ನೆಹರು ಅವರು. ಯೋಜನಾ ಆಯೋಗ ಸ್ಥಾಪನೆ 1950. ಯೋಜನಾ ಆಯೋಗದ ಉಪಾಧ್ಯಕ್ಷ ಗುಲ್ಜರಿಲಾಲ್ ನಂದಾ ಫಸ್ಟ್. ಇನ್ನು ಮಾಂಟೆಂಗ್ ಸಿಂಗ್ ಅಹೂಲುವಾಲಿಯಾ ಅಂತ ಹೇಳಿ ಬರ್ತದೆ. ಅಹೂಲುವಾಲಿಯಾ ಇವರೇ ಲಾಸ್ಟ್ ಉಪಾಧ್ಯಕ್ಷ. ಅಹೂಲುವಾಲಿಯಾ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಮಾಂಟೆಂಗ್ ಸಿಂಗ್ ಅಹೂಲುವಾಲಿಯಾ. NDC ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1950 ಆಗಸ್ಟ್ ತಿಂಗಳದ ಸ್ಥಾಪನೆಯಾಗ್ಯದ. ಇದರ ಸ್ಪೆಷಲಿ ವಿಶೇಷತೆ ಏನು ಅಂತ ಕೇಳಿದ್ರು ಅಂದ್ರೆ ಆಗಸ್ಟ್ ಡೇಟ್ ಕೇಳಿದ್ರು ಅಂದ್ರೆ 1950 ಆಗಸ್ಟ್ 6ನೇ ತಾರೀಕು. ಇದು SSC ಕೇಳಿದ ಕ್ವಶನ್. ಈ ಡೇಟ್ ಭಾಳ ಇಂಪಾರ್ಟೆಂಟ. ಇದು ಯೋಜನೆಗಳನ್ನು ರೂಪಿಸ್ತದ. ಇದು ಯೋಜನೆಗಳಿಗೆ ಅನುಮೋದನೆ ಕೊಡ್ತದ. ಇದಕ್ಕೂ ಅಧ್ಯಕ್ಷತೆ ಯಾರು ಅಂದ್ರೆ ಪ್ರಧಾನಮಂತ್ರಿನೇ ಇರ್ತಿದ್ರು. ಹಾಗಾಗಿ ಅದನ್ನು ಎಲ್ಲದಂದ್ರೆ ದೆಹಲಿದೊಳಗದ. ಇದು ಯೋಜನೆ ರೂಪಿಸೋದು, ಅದು ಒಪ್ಪಿಗೆ ಕೊಡುವುದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಈಗ ಪಂಚವಾರ್ಷಿಕ ಯೋಜನೆ ಹೆಂಗೆ ನೆನಪಿಟ್ಕೋಬೇಕು ಪರೀಕ್ಷೆಗೆ ಅನ್ನೋದು ವಿಶೇಷ.
ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಪಂಚವಾರ್ಷಿಕ ಯೋಜನೆಗಳನ್ನು ಅವ ಎಷ್ಟನೇದೇ ಹೊಂದಿಸಿ ಬರೆಯೋದು ಕೇಳಲಕ್ಕ ಕರೆಕ್ಟಾಗಿಯೇ ಬರಬೇಕು. ಫಸ್ಟ್ ಪಂಚವಾರ್ಷಿಕ ಯೋಜನೆಗಳನ್ನು ಬರೆಯುವ ವಿಧಾನ ಹೇಳ್ತೀನಿ. 1 2 3 3 ಆದ ಬಳಿಕ ಒಂದು ಸ್ಟಾರ್ ಹಾಕಬೇಕು. 4 5 2 ಬರೆದೇವಲ್ಲ ಮತ್ತೊಂದು ಸ್ಟಾರ್ ಹಾಕಬೇಕು. 6 7 2 ಆಗನ ಸ್ಟಾರ್ ಹಾಕಲೇಬೇಕು. ಆಮ್ಯಾಗ 8 9 10 11 12 ಹಿಂಗೆ ಬರಿಬೋದು ನಾವು. ಇದನ್ನೇ ನಾ ಇನ್ನೊಂದು ಸಲ ಹೇಳ್ತೀನಿ ನೋಡಿ. 3 ಆಗನ ಒಂದು ಸ್ಟಾರ, 2 ಆಗನ ಒಂದು ಸ್ಟಾರ, 2 ಆಗನ ಒಂದು ಸ್ಟಾರ, ಮುಂದಿನವೆಲ್ಲ ಕಂಟಿನ್ಯೂ. ಹಾಗಾದರೆ ಈಗ ನಾನು ಬರ್ಕೋತ ಹೋಗಿರ್ತೀನಿ. ಅವ್ರದ್ದು ಅಬ್ಸರ್ವೇಷನ್ ಕರೆಕ್ಟ್ ಮಾಡಿರಿ. ಫಸ್ಟ್ 1ನೆಯ ಪಂಚವಾರ್ಷಿಕ ಯೋಜನೆ ಅಂತೇಳಿ ತೋತೀವಿ ನಾವು. 1951ರಿಂದ 56. ಪಂಚ ಅಂದರೆ ಏಸು 5. ಎಲ್ಲಿದಿಂದ ಚಾಲು ಆಗ್ಯದ? 51ಕ್ಕೆ 5 ಕೂಡಿಸ್ರಿ 56 ಆಯಿತು. 2ನೆಯ ಪಂಚವಾರ್ಷಿಕ ಯೋಜನೆ 1956ಕ್ಕೆ ಮತ್ತು 5 ಕೂಡಿಸ್ರಿ = 61 ಆಯಿತು. 3ನೆಯ ಪಂಚವಾರ್ಷಿಕ ಯೋಜನೆ 1961ರಿಂದ 66. ಈಗ ಸಾದು 1 2 3 ಸ್ಟಾರ್ ಹಾಕಿ 3 ಇಯರ್ಸ್ ಅಷ್ಟೇ ಕೂಡಿಸಲಿ. 1966ಕ್ಕೆ 6 ಅಂದ್ರೆ 3 ಕೂಡಿಸ್ರಿ 69. ನೋಡಿ 3 ಆದ ಬಳಿಕ ಇಲ್ಲಿ 3 ಕೂಡಿಸ್ಕೋಬೇಕು. 51ರಿಂದ 56, 56ರಿಂದ 61, 61ರಿಂದ 66, 66ರಿಂದ 69 ಅಂದರೆ ಎಷ್ಟು ವರ್ಷ ಕೂಡಿಸಿದ್ದೀವಿ ಅಂತ ಕೇಳಿದ್ರೆ 3 ವರ್ಷ. ಹಾಗಾಗಿ 1966ರಿಂದ 69 ಆಯಿತು. ಈಗ 4ನೇದ್ದು 1969ರಿಂದ 74, 5 ವರ್ಷ ಕೂಡಿಸ್ಬೇಕು. 69, 70, 71, 72, 73, 74 ಅಂದಂಗೆ. 5ನೇದು ಮತ್ತೆ 1974ಕ್ಕೆ 5 ಕೂಡಿಸ್ರಿ 79 ಆಯಿತು. ಇಲ್ಲೇ ಒಂಚೂರು ಕಾಳಜಿ ವಹಿಸ್ಬೇಕು. 5ನೇದು 79ಕ್ಕೆ ಮುಗಿಯೋದೆ 1 ವರ್ಷ ಬಿಫೋರ್ ಕ್ಲೋಸ್ ಮಾಡಿದೆವು. ಅದಕ್ಕೆ ಇಲ್ಲಿ 5ನೇದು ಬರೋದ ಬಳಕ ಹಿಂಗೆ ಕಾಟ್ ಹೊಡೆದ ಕೇಸಂದ್ರೆ ಇದಕ್ಕೆ 1 ವರ್ಷ ಹಿಂದೆ ಬರಬೇಕು. ಯಾವ ಪಂಚವಾರ್ಷಿಕ ಯೋಜನೆ ತನ್ನ ಅವಧಿಗಿಂತ 1 ವರ್ಷ ಮುಂಚಿತವಾಗಿಯೇ ಕೊನೆಗೊಂಡಿತು ಅಂದ್ರೆ 5ನೇದ್ದು. 74ರಿಂದ 79 ಬರ್ಕೊಂಡು ಇದಕ್ಕೆ ಕಾಟ್ ಹೊಡೆದು 1 ವರ್ಷ ಹಿಂದೆ ಬರ. ಇಲ್ಲಿ 2 ಆಗನ 2 ವರ್ಷ ಕೂಡಿಸ್ಬೇಕಿನ್ ಮ್ಯಾಗ ಸ್ಟಾರ್ ನೋಡಿ. 1978ಕ್ಕೆ 2 ವರ್ಷ ಕೂಡಿಸ್ರಿ 80 ಆಯಿತು. ಇಲ್ಲಿ ತನಕ ಬಂದೀವಿ. ಈಗ ಇನ್ನು ನೆಕ್ಸ್ಟ್ ಏನದಂದ್ರೆ 5 ಆಗನ 6. ಈ 6ನೇಯದ್ದು ಏನದಂದ್ರೆ ಇಲ್ಲಿ ತೋಳ. ಇಲ್ಲಿ 5 ಆಗ್ಯಾವ 6ನೆಯ ಪಂಚವಾರ್ಷಿಕ ಯೋಜನೆ. 1980ರಿಂದ 85 5 ವರ್ಷ ಹಿಂಗೆ ನಂಬರ್ ಬರೆದ್ರೆ 5 ಕೂಡಿಸ್ಬೇಕು. 7ನೇಯದ್ದು 1985ರಿಂದ 90 ನೋಡಿ. ಇಲ್ಲಿ 2 ಆದವ್ರೆ ಮತ್ತು ಸ್ಟಾರ್ ತೊಗೋಬೇಕು. ಸ್ಟಾರ್ ಏಸಾಗನ ತೊಗೊಂಡಿದ್ದೆವು 2 ಆಗನ 2 ವರ್ಷ ಕೂಡಿಸೋದು. 1990ರಿಂದ 92 ಇದು ತೊಗೊಂಡೇವು ನಾವು. ಇದೇ ಇಂಪಾರ್ಟೆಂಟ. 3 ಆಗನ 3 ವರ್ಷ, 2 ಆಗನ 2 ವರ್ಷ, 2 ಆಗನ 2 ವರ್ಷ. ಇನ್ನು ಏನಿಲ್ಲ ಕಂಟಿನ್ಯೂ ಬರ್ಕೊತ ಹೋಗೋದು. 8ನೇದು 1992ರಿಂದ 97. 9 1997ರಿಂದ 2002. 10ನೇದು 2002ರಿಂದ 2000 ಏನದಂದ್ರೆ 7. 11ನೇದು 2007ರಿಂದ 2012. ನೆಕ್ಸ್ಟ್ 13ನೇದು 2012ರಿಂದ 2017. ಇಲ್ಲಿಗೆ ಕ್ಲೋಸ್ ಆಗ್ಯಾವ. ಅಂದ್ರೆ ಟೋಟಲ್ 12 11 ಆಗನ 12 ಇಲ್ಲಿ ಕ್ಲೋಸ್ ಆಯಿತು. 3 ಆಗನ 3 ವರ್ಷ ಕೂಡಿಸ್ರಿ, 2 ಆಗನ 2 ವರ್ಷ ಕೂಡಿಸ್ರಿ. ಇಲ್ಲದ ನೋಡಿ.
ಇದು ಒಂದನೇದು 5 ವರ್ಷ, 5 ವರ್ಷನೇ ಅದಾವ. ಪಂಚ ಅಂದ್ರೆ 5, 3 ಆಗನ 3 ವರ್ಷ ಕೂಡಿಸ್ಬೇಕು. ಇದು ಮತ್ತು 5 ವರ್ಷ. ಇದು 5 ವರ್ಷ ಕೂಡಿಸಿದ್ದೀವಿ, ಬಿಫೋರ್ ಬರಬೇಕು 1 ವರ್ಷ. ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಣ, ಚೇಂಜ್ ಮಾಡಿಬಿಡ್ತಾರೆ ಪ್ಲ್ಯಾನ್. ಹಾಗಾಗಿ ಏನದಂದ್ರೆ ಇದನ್ನೂ 5 ವರ್ಷ ಇದ್ದದ್ದು ಹಿಂದೆ ಬರಬೇಕು. ಇವು 2 ಆಗನ 2 ವರ್ಷ ಕೂಡಿಸಿ ನೋಡ್ರಿ, ಇಲ್ಲಿ 2 ಅದಾವ. ಇಲ್ಲಿನೂ 2 ಆಗನ ಮತ್ತು 2 ವರ್ಷ ಕೂಡಿಸಿವಿ. 2 ಆಗನ 2 ವರ್ಷ ಕೂಡಿಸ್ಕೋಬೇಕು. ಇದು 5, ಇದು 2, ಇವೆಲ್ಲ 5 ಅದಾವೆ. ಇದನ್ನು ನಾವು ಸುಲಭವಾಗಿ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ, ಮೊದಲಿನ 3 5 5 5, ಆಮೇಲೆ ಎಷ್ಟು 3 5 5 2 5 5 2, ಉಳಿದಿದ್ದೆಲ್ಲ 5 5 ಕೂಡಿಸ್ಕೊತ ಹೋಗಬೇಕು. ಇವಕ್ಕೆ ಸ್ವಲ್ಪ ಏನದಂದ್ರೆ ವಿವರಣೆ ತೊಗೊಳ್ಳೋಣ. ಸ್ವಲ್ಪ ಮಿನಿಮಮ್ ಎಕ್ಸಾಮ್ಗೆ ಏನಾರ ಗೊತ್ತಿರಬೇಕಲ್ಲ. ಇದನ್ನು ಫಸ್ಟ್ 1ನೇದ್ದು ಕೃಷಿಗೆ ಆದ್ಯತೆ ಕೊಡಲಾಯಿತು, 2ನೇದ್ದು ಕೈಗಾರಿಕೆಗಳಿಗೆ ಆದ್ಯತೆ ಕೊಡಲಾಯಿತು, 3ನೇದ್ದು ಏನದಂದ್ರೆ ಅವು ಏನಂದ್ರೆ ಆಹಾರ ಹೀಗೆಲ್ಲ ಬರ್ತಾವೆ. ಫಸ್ಟ್ 2 ಇಂಪಾರ್ಟೆಂಟ. 1ನೇದ್ದು ಹಾರೋ ಡಾಮೂರ್ ಅಂಥೇಳಿ ಬರ್ತದೆ. ಡಾಮೂರ್ ಅಂಥೇಳಿ ಅವರು ಏನದಂದ್ರೆ ಹ್ಯಾರೋಡ್ ಡಾಮರ್ ಮಾದರಿ ಅಂತೇಳಿ ಬರ್ತದೆ ಇವರು ಇದಕ್ಕೆ. 2ನೇದ್ದು PC ಮಹಾಲನೋಬಿ ಮಾದರಿ ಅಂತೇಳಿ ಬರ್ತದೆ. PC ಮಹಾಲನೋಬಿ ಮಾದರಿ ಇವ್ರು ಬರ್ತಾರೆ. 3ನೇದು ಇದ್ದಕ್ಕರ ಉಪಾಧ್ಯಕ್ಷ ಗಾಡ್ಗಿಲ್ ಇರ್ತಾನೆ. ಹಾಗಾಗಿ ಈ ಯೋಜನೆ ರೂಪಿಸಿದ್ದವರು ಯಾರ ಇರ್ತಾರಂದ್ರೆ ಗಾಡ್ಗಿಲ್. ಯಾವ ಯೋಜನೆಯನ್ನು ಗಾಡ್ಗಿಲ್ಲನ ಯೋಜನೆ ಅಂತಾರೆ ಅಂದ್ರೆ 3ನೇದು. ಬಟ್ ಗಾಡ್ಗಿಲ್ಲನ ಎಲ್ಲ ವಿಚಾರಧಾರೆಗಳು ಅಳವಡಿಸಿಕೊಂಡಿದ್ದು 4ರದಾಗ. ಇನ್ನು ಏನಂದ್ರೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಟಾವು ಘೋಷಣೆ ಆಯಿತು ಅಂತ ಕೇಳ್ತಾರೆ. ಗರೀಬಿ ಹಟಾವು ಎನ್ನುವುದು ಎದರ ಘೋಷಣೆ ಮಾಡ್ಯಾರಂದ್ರೆ 5ನೇದು ಬಡತನ ನಿರ್ಮೂಲನೆ. ನಾವು ಊಟ ಮಾಡುವತ್ತಿಗೆ 5 ಬೆರಳಿರ್ತಾವೆ, ನೆನಪಿಟ್ಕೊಂಡು ಬೇಡ್ರಿ. 5ನೇ ಪಂಚವಾರ್ಷಿಕ ಯೋಜನೆ ಬಡತನ ನಿರ್ಮೂಲನ, ಊಟ ಮಾಡೋದು. ಹಾಗಾಗಿ ಏನದಂದ್ರೆ 1978ರಿಂದ 80. ಇಲ್ಲಿ ಸ್ವಲ್ಪ ಇಲ್ಲಿ 3 ಅದಾವಲ್ಲ, ಇವಕ್ಕೆ ಏನಂತೀವಿ ಅಂದ್ರೆ ಪ್ಲ್ಯಾನ್ ಹಾಲಿಡೇ ಯೋಜನೆಯ ರಜಾ ವರ್ಷಗಳು ಏಸದವಂದ್ರೆ 3. ಯೋಜನೆಯ ರಜಾ ವರ್ಷ ಎಲ್ಲಿದಿಂದ ಎಲ್ಲಿಗೆ ಅದ ಅಂತ ಕೇಳಿದ್ರಂದ್ರೆ 1966ರಿಂದ 69. ಇವಕ್ಕೆ ಉರುಳುವ ಯೋಜನೆ ರೂಲಿಂಗ್ ಪ್ಲ್ಯಾನ್ಸ್ ಅಂತಾರೆ. ಇಲ್ಲಿ 78ದಿಂದ 80 ಉರುಳುವ ಯೋಜನೆಗಳು ಅನ್ನಬೇಕ್ರಿ. ಇಲ್ಲದ ನೋಡ್ರಿ. 7ನೇದ್ದು ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಡಲಾಯಿತು. ಇದು ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ಯಾರ. ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಟ್ಟಿರುವುದು ಎಷ್ಟು ಅಂದ್ರೆ 7ನೇದ್ದು. ಇನ್ನು ಏನಂದ್ರೆ ಇದು 1990 92 ಅದಲ್ಲ, ಇವಕ್ಕೆ ವಾರ್ಷಿಕ ಯೋಜನೆ ಅನ್ನಬೇಕು ನಾವು. ಇಯರ್ ಪ್ಲ್ಯಾನ್ಸ್ ಎಷ್ಟು ಅದಾವ ಅಂದ್ರೆ 2 ಅದಾವೆ, ಉಳಿದಿದ್ದೆಲ್ಲ ಕಾಮನ್. ಹಾಗಾದರೆ ಏನಂದ್ರೆ ಇಲ್ಲಿ ಸ್ವಲ್ಪ ಏನಂದ್ರೆ ಏನಂದ್ರೆ ಈ 3ನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷ ಗಾಡ್ಗಿಲ್ ಇದ್ರೂ ಮಾಡೆಲ್ ಅಂತ ಹೇಳಿ ಬರ್ತದೆ. ಸ್ಯಾಂಡಿ ಮತ್ತು ಚಕ್ರವರ್ತಿ ಅಂತೇಳಿ ಅವರ ಮಾದರಿ ತೊಗೊಂಡಿದ್ದೇವೆ ನಾವು. ಆ ಸ್ಯಾಂಡಿ ಮತ್ತು ಚಕ್ರವರ್ತಿ ಮಾಡೆಲ್ಲ ಎಲ್ಲಿ ತೊಗೊಂಡಿದ್ದೀವಿ ಅಂದ್ರೆ 3ನೇದ್ರೊಳಗೆ. ಆದರೆ ಯೋಜನೆ ಸಿದ್ಧಪಡಿಸಿ ಕರಡು ರೆಡಿ ಮಾಡಿದವರು ಗಾಡ್ಗಿಲ್ಲ. ಗಾಡ್ಗಿಲ್ಲನ ಎಲ್ಲ ವಿಚಾರಧಾರೆಗಳು ಎದುರಾಗ ಅಳವಡಿಸ್ಕೊಂಡೆ ಅಂದ್ರೆ ಈ 4ನೇದ್ರದಾಗ. ಈ 4ನೇದ್ದು ಯಾರಿದ್ರು ಅಂದರೆ ಇಂದಿರಾ ಗಾಂಧಿ ಅವರು ಇರ್ತಾರೆ. ಇಲ್ಲಿ ಯಾರು ಇರ್ತಾರೆ ಅಂದ್ರೆ ಇಂದಿರಾ ಗಾಂಧಿಯವರು ಇದ್ದಿದ್ದು. ಇಲ್ಲಿ 7ನೇದು ಸಾಮಾಜಿಕ ನ್ಯಾಯ ಯಾರು ಹೇಳ್ತಾರಂದ್ರೆ ರಾಜೀವ್ ಗಾಂಧಿಯವರು ಇರ್ತಾರೆ. ಯಾವುದ್ರಿ? ರಾಜೀವ್ ಗಾಂಧಿ. 8ನೇದ್ರೊಳಗನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು LPG ನೀತಿ ಘೋಷಣೆ ಮಾಡಿದ್ದು. ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. ಹಾಗಾಗಿ ನಮಗೆ ಇವು ಏನಂದ್ರೆ ನೆನಪಿಟ್ಟುಕೊಳ್ಳೋಕ್ಕೂ ಅತ್ಯಂತ ಸುಲಭವಾದ ಮಾದರಿ. ಕೊನೆಯ ಬಾರಿಗೆ ಒಂದು ಸಲ ಫಾಸ್ಟಾಗಿ ವಿಚಾರ ಮಾಡಿರಿ. 1 2 3 ಸ್ಟಾರ್, 4 5 ಸ್ಟಾರ್, 6 7 ಸ್ಟಾರ್, 8 9 10 11 12 13 ಹಾಗೆ ಕಂಟಿನ್ಯೂ ಬರಿಬೋದು. 1ನೇದು 1951ರಿಂದ 56, 1956ರಿಂದ 61, 5 5 ಕೂಡಿಸ್ಕೊತ ಬರಬೇಕು. 1961ರಿಂದ 66,
3 ಆದ ಬಳಿಕ 3 ಕೂಡಿಸ್ರಿ 1966ರಿಂದ 69, 1969ರಿಂದ 74, 1974ರಿಂದ 79. ಇಲ್ಲಿ ಬರೋಣ ಪಟ್ಟಿ ಹಿಂಗೆ ಕಾಟ್ ಹೊಡಿಬೇಕು. 78 ಯಾವ ಯೋಜನೆ ಗರೀಬಿ ಹಠಾವ್ ಅಂದ್ರೆ 5ನೇದು 1 ವರ್ಷ ಅಡ್ವಾನ್ಸ್ ಕ್ಲೋಸ್ ಆಯಿತು. ಇಲ್ಲಿ 2 ಆಗನ 2 ವರ್ಷ 1978ರಿಂದ 80, 2 ಆಗನ 2, 1980ರಿಂದ 85, 1985ರಿಂದ 90, ಮತ್ತು 2 ಆಗನ 2 ಕೂಡಿಸ್ಬೇಕು 1990ರಿಂದ 92. ಉಳಿದಿದ್ದು 5 ಕೂಡಿಸ್ರಿ. ಇಲ್ಲಿ ಇರೋದು ಎಲ್ಲ ಪ್ಲ್ಯಾನ್ಡ್ ಹಾಲಿಡೇ ಯೋಜನೆಯ ರಜೆಗಳು, ಇಲ್ಲಿ ಇರೋದು ಉರುಳುವ ಯೋಜನೆಗಳು, ಇವು ವಾರ್ಷಿಕ ಯೋಜನೆಗಳು. ಎಲ್ಲರಿಗೂ ಧನ್ಯವಾದಗಳು.